ಮನೆ ಯಜಮಾನನಿಗೆ 60ನೇ ವರ್ಷ ತುಂಬಿ 61ನೇ ವರ್ಷ ಕಾಲಿಡುವಂಥ ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಮಾಡಿದಂತಹ ತಪ್ಪು ಒಪ್ಪುಗಳ ಪ್ರಾಯಶ್ಚಿತ್ತಾರ್ಥವಾಗಿ ಮನೆ ಮಂದಿ ಎಲ್ಲರೂ ಸೇರಿ ಅವರ ಮುಂದಿನ ಜೀವನದ ಸಂತೋಷ ಮತ್ತು ಕೀರ್ತಿ ಆರೋಗ್ಯಕ್ಕೋಸ್ಕರ ಅವರ ತೂಕಕ್ಕೆ ಸಮಾನವಾದಂತಹ ಒಂದು ದಿನಸಿ ಪದಾರ್ಥಗಳನ್ನು ದಾನ ಮಾಡಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಬಯಸುವಂಥ ಸಂದರ್ಭ ಈ ತುಲಾಭಾರ ಶಾಸ್ತ್ರ. ಈಗ ಶಾಸ್ತ್ರ ನೆರವೇರಲಿ. ಯಪ್ಪ, ಏನಿದು ನಮ್ಮ ಮಾವ ಇಷ್ಟೊಂದು ತೂಕ ಇದ್ದಾರಾ? ಅವ್ರ ವ್ಯಕ್ತಿತ್ವ ಮಾತ್ರ ತೂಕ ಇರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರು ತೂಕವಾಗೇ ಇದ್ದಾರೆ. ವಿಶ್ವ, ನಾನು ಹೇಳಿದ್ನಲ್ಲ, ತಗೊಂಬ. ಬ್ರೋ, ಆಸ್ತಿ ಪತ್ರನೇ ತರ್ತಾ ಇದ್ದಾರೆ ಬ್ರೋ. ದಿವಸ ನನ್ನ ಮಗಳು ಅಳಿಯಂದ್ರಿಗೆ ನಾನು ಏನೂ ಮಾಡಿರಲಿಲ್ಲ. ಅದರಿಂದ ನನ್ನ ಆಸ್ತಿ ನಾನಲ್ಲ, ನನ್ನ ಮಗಳ ಹೆಸರಿಗೆ ಬರೆದಿದ್ದೀನಿ. ದಯವಿಟ್ಟು ತಗೊಳ್ಳಿ ಅಳಿಯಂದ್ರೆ. ನೋಡಿ ಮಾವ, ನೀವು ಕೊಟ್ಟಿರೋ ಆಸ್ತಿನ ಅನುಭವಿಸೋಷ್ಟು ವಯಸ್ಸು ಇಲ್ಲ, ನಮಗೆ ಮನಸ್ಸು ಇಲ್ಲ. ಇಷ್ಟು ವರ್ಷ ನಾವು ಏನು ಮಾಡಿದ್ರು ಅದು ನಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತಲೇ ಮಾಡಿದ್ದೀವಿ. ಇದು ಸಹ ಅವ್ರಿಗೆ ಸೇರಬೇಕು. ಹರೀಶಾ, ಸಂತು, ಬನ್ರಪ್ಪ ಇಲ್ಲಿ. ಅಪ್ಪ, ಇದು ನಿಮ್ಗಳಿಗೆ ಸೇರಬೇಕು, ತೊಳಿ. ಅಯ್ಯೋ ಅಪ್ಪ, ಅಪ್ಪ ಇದೆಲ್ಲ ನಮ್ಗೆ ಬೇಡಪ್ಪ. ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ, ಜೊತೆಗೆ ಇದನ್ನು ಇಟ್ಕೊಳ್ಳಿ. ತಗೊಳ್ಳಿ. ಬೇಡಪ್ಪ, ತಗೊಳಪ್ಪ. ಕಂದ್ರು ಕೊಡ. ಅಲ್ಲ, ಏನ್ ವಿಷಯ ಹೇಳು. ನೀನ್ ಬಾ, ಹೇಳ್ತೀನಿ. ಅಲ್ಲ, ಏನ್ ವಿಷಯ? ನಾನು ಹೇಳ್ತೀನಿ, ಬಾ ಕೂತ್ಕೋ. ವಿಶ್ವ, ನೀನ್ ಪ್ರೀತಿ ಮಾಡಿದ ಹುಡುಗಿ ಈ ಜನನೇ ಅಲ್ವಾ? ಯಾಕೋ ಎಲ್ಲ ಗೊತ್ತಾದ್ಮೇಲೂ ಹೀಗೆ ನೋಡ್ತಿದ್ಯಾ? ಹೇಳು. ಹೌದು ತಾನೆ, ಇದೇ ಜಾನು. ನೀನು ಅವಳನ್ನ ನೋಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ ಅಲ್ವಾ? ಆದ್ರೆ ನೋಡು, ಅವಳು ನಿನ್ ಜೊತೆಗೆ ಇದ್ರೂ ಗುರುತಿಸಕ್ಕಾಗ್ಲಿಲ್ಲ. ಒಂದ್ ರೀತಿಲಿ ನೋಡಿದ್ರೆ ನಾನು ಹಾಗೆ ಅಲ್ವಾ? ಅವಳು ಸ್ವಂತ ನನ್ನ ಅತ್ತೆ ಮಗಳು ಅಂತ ಗೊತ್ತಾಗೋದಕ್ಕೆ ಇಷ್ಟು ದಿನ ಬೇಕಾಯ್ತು. ಜೀವನ ಅಂದ್ರೆ ಹೀಗೆ ಅಲ್ವಲ್ಲ, ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ.
ಅದು ಒಂಥರ ವಿಚಿತ್ರ. ಜಾನು ನಿಮ್ಮ ಅತ್ತೆ ಮಗಳು ಅಂತ ನಿನಗೆ ಮುಂಚೆನೆ ಗೊತ್ತಿದ್ರೆ ಅವಳೇ ನಿನ್ ಲೈಫಿಗೆ ಬರ್ತಿದ್ಲು. ಆಗ ನೀನ್ ಆ ರೀತಿ ದೇವದಾಸ್ ತರ ಆಗೋದ್ ತಪ್ತಿತ್ತು. ನೀವಿಬ್ರು ಮದ್ವೆ ಆಗಿದ್ರೆ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿರ್ತಿತ್ತು ಕಣ. ನಾವು ಅನ್ಕೊಂಡಿದ್ದೆ ಸಿಗಲ್ಲ ಅಲ್ವ ತನು. ಆ ದೇವರು ನಮ್ಮ ಹಣೆ ಬರದಲ್ಲಿ ಯಾರ ಹೆಸರು ಬರ್ದಿರ್ತಾನೋ ಅವರೇ ನಮಗೆ ಸಿಗೋದು. ಈಗ ನೋಡು, ನಿನ್ನ ಹಣೆ ಬರದಲ್ಲಿ ನನ್ನ ಹೆಸರನ್ನ, ನನ್ನ ಹಣೆ ಬರದಲ್ಲಿ ನಿನ್ನ ಹೆಸರನ್ನ ಬರ್ದಿರುವಾಗ ನಾವೇ ಯಾರ್ಯಾರ ಹೆಸರನ್ನ ಬರ್ಕೊಂಡ್ರೆ ಅದು ಸಿಗುತ್ತಾ ಹೇಳು? ಆದ್ರೂ ಅವಳು ನಿಮ್ಮ ಅತ್ತೆ ಮಗಳು ಅಂತ ಗೊತ್ತಾದ್ಮೇಲೆ ನಿನಗ್ ತುಂಬಾ ಫೀಲ್ ಆಗಿರ್ಬೇಕಲ್ಲ? ನೀನು ಈ ಪ್ರಶ್ನೆನ ಯಾವ ಉದ್ದೇಶದಿಂದ ಕೇಳ್ತಿದ್ದೆ ತನು? ಇಲ್ಲ ಬಿಡು, ನಾನು ಪದೇ ಪದೇ ಅದನ್ನ ಕೇಳಿದ್ರೆ ನಿನಗೆ ಕೋಪ ಬರುತ್ತೆ. ಆದ್ರೂ ನಿನ್ಗೆ ಅವಳ ಮೇಲೆ ಇನ್ನೂ ಪ್ರೀತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ತನು. ಯಾವತ್ತು ಜಾನು ಇನ್ನೊಬ್ರನ್ನ ಮದುವೆ ಆದ್ಲೋ ಅವತ್ತೇ ಆ ಪ್ರೀತಿನ ಬಿಟ್ಕೊಟ್ಬಿಟ್ಟೆ. ಈಗ ನನಗೆ ಅವಳ ಮೇಲಿರೋದು ಪರಿಶುದ್ಧವಾದ ಸ್ನೇಹ ಅಷ್ಟೆ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ತಾಯಿ ಮಗಳನ್ನ ಒಂದು ಮಾಡಬೇಕಿತ್ತು, ಅವಳ ಜೀವನನ ಸರಿ ಮಾಡಬೇಕಿತ್ತು. ಅದರಲ್ಲಿ ಒಂದಂತೂ ಸರಿ ಮಾಡಿದ್ದೀನಿ, ಇನ್ನೊಂದು ಬಾಕಿ ಇದೆ ಅಷ್ಟೆ. ಇಷ್ಟೇ ಮಾಡಿದ್ಯಂತೆ, ಇನ್ನು ಅದನ್ನು ಮಾಡ್ತೀಯ ಬಿಡು. ನನ್ನ ಪ್ರೀತಿಸಿದ ಜಾನು ಇವಳೆ ಅಂತ ಗೊತ್ತಾದಾಗ ನಿನಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ. ಅವ್ರು ಬೇರೆ ಯಾರಾದ್ರೂ ಆಗಿದ್ರೆ ನನಗೆ ಬೇಜಾರಾಗ್ತಿತ್ತೇನೋ. ಆದ್ರೆ ಅವ್ರು ನಮ್ ಚಂದನ ಅವರು. ಚಂದನ ಅವ್ರ ಬಗ್ಗೆ ನಿನ್ಗಿಂತ ಚೆನ್ನಾಗಿ ನನಗ್ ಚೆನ್ನಾಗಿ ಗೊತ್ತಿದೆ. ಅವ್ರ ಮನ್ಸಲ್ಲೂ ನಿನ್ ಮೇಲಿರೋದು ಪರಿಶುದ್ಧ ಸ್ನೇಹ. ಇನ್ನು ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಅದು ಅಲ್ಲದೆ ಅತ್ತೆ ಆಸೆನೂ ನೆರವೇರಿಸಿದ್ಯಾ, ಅದು ನನ್ಗೆ ಇನ್ನೂ ಖುಷಿ ಕೊಟ್ಟಿದೆ. ಅತ್ತೆ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅವ್ರ ಆಶೀರ್ವಾದ ನಿನ್ಗೆ ಸದಾ ಇರುತ್ತೆ.